ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ತಾವು ಎಲ್ಲರೂ ಮಹಾಗಣ್ಯರು, ನಮಗೂ ನಮಸ್ಕಾರ. ಬೋರ್ಡ್ ನಾನು ಯಾವ ಪುಣ್ಯ ಮಾಡಿದ ಗೊತ್ತಿಲ್ಲ. ಸುಬ್ರಹ್ಮಣ್ಯವರು ಇಷ್ಟೆಲ್ಲ ಅದ್ಭುತ ಶಕ್ತಿ ನಮ್ಮ ದೇಶದೊಳಗೆ ಅದ, ನೋಡ್ಲಿಕ್ಕೆ ಬರ್ರಿ ಅಂತ ಕರೆದ್ರು. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ಬರ್ತೀನಿ ಅಂದೆ. ನಾನು ಮಾತಾಡೋದು ಭಾಳ ಕಡಿಮೆ. ಎಸ್, ಬ್ಯೂಟಿಫುಲ್. ಎಸ್, ಯಾವ ಒಂದು ಪುಣ್ಯದಿಂದ ಬೇಂದ್ರೆಯವ್ರ ಪರಿಚಯ 68ಕ್ಕೆ ಅತಿ ಸಮೀಪ ಅಂತ. ಪ್ರತಿ ದಿವಸ 7:15 ಗಂಟೆಗೆ ಅವ್ರ ಜೊತೆ ಡಿಸ್ಕಷನ್ ಇರ್ತಿತ್ತು, 9 ಗಂಟೆವರೆಗೆ. ನಂತರ ಅವರು ವಾಕಿಂಗ್ ವಾಪಸ್ ಮನೆಗೆ ಹೋಗ್ತಿದ್ರು. ಈ ಒಂದು ಸಂದರ್ಭದೊಳಗೆ ಮಾಸ್ತಿಯವ್ರ ಪರಿಚಯ ಬಂತು, ಎಲ್ಲ ಜನರು. ಹಂಗೆ ಬನ್ನಂಜಿಯವ್ರದ್ದು ಕೂಡ ಪರಿಚಯ ಬಂತು. ಈ ಪರಿಚಯಕ್ಕಿಂತ ಮೊದಲು ಏನು, ನಾನು ಕೇವಲ ಒಬ್ಬ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಲಿಸೋ ಮಾತು ಪೂರ್ಣ ಕಡಿಮೆ ಇತ್ತು. ಚಿತ್ರ ತೆಗಿಬೇಕಾದ್ರೆ ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ 3 ಮಂದಿ ಮಹನೀಯರು ಚಿತ್ರಗಳನ್ನು ತಕ್ಕೊಂಡು ನನ್ನ ಕಡೆ ಅವ. ಅವ್ರು ತೆಗಿಬೇಕಾದ್ರೆ ಏನು ಲೈನ್ ಚೇಂಜ್ ಆಗ್ತಿದ್ದು, ಬೇಂದ್ರೆಯವ್ರು ಹೇಳಿದರು, ಈ ಭೂಮಿ ಮೇಲೆ ಒಂದು ಎಕ್ಸಿಬಿಷನ್ ಅರೇಂಜ್ ಮಾಡಿದ್ವಿ, PR ಭಾಗವತರು ಅರೇಂಜ್ ಮಾಡಿದ್ರು. ಬೇಂದ್ರೆಯವ್ರು ಕೇಳಿದರು, ಚಿತ್ರ ಭಾಳ ಚಲೋ ತೆಗ್ದೀಪ, ಈ ಭೂಮಿ ಮೇಲೆ ಒಂದು ಸರದ್ರಕ್ಕೆ ಎಳಿತೀನಿ ಅಂದರು. ನನ್ನ ಕ್ವಶನ್ ಅರ್ಥ ಆಗಲಿಲ್ಲ. ಚಲೋ ತೆಗದಿ ಅಂದಾಗ ಮ್ಯಾಲೆ ಹೋದೆ, ಅದು ಈ ಭೂಮಿ ಮೇಲೆ ಒಂದು ಚಿತ್ರ ಸರಳರೇಖೆ ಎಳಿತೀನೋ ಅಂದ್ರೆ ಸುಮ್ಮನೆ ನಿಂತೆ. ಅಲ್ಲ, ಮೀಟ್ರ್ ಪಟ್ಟಿ ಇಟ್ಟು ಬೇಕಾದ್ರೆ ನೀವು ಎಳಿಬೋದು ಅಂದ್ರೆ ನನಗೆ ಇನ್ನೂ ಸಮಸ್ಯೆ ಆಯಿತು. ನಮ್ಮ ಫ್ರೆಂಡ್ ಇದ್ದ, ಅವ ಹಂಗೆ ಹೇಳಿದ್ರೆ ಸ್ಟ್ರೇಟ್ ಎಳಿತಾನೆ ತೊಗೊಡ್ರಿ ಅಂತ ತಮಾಷೆ ಮಾಡಿದವ. ಅವನ ವಿಚಾರ ಮಾಡಿದೆ, ಭೂಮಿ ಮೇಲೆ ಸರಳರೇಖೆ ಎಳಿಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರು. ಭೂಮಿ ಗೋಲಾಕಾರ ಆಗಿರೋದ್ರಿಂದ ಎಳೆದ ರೇಖೆ ಕರ್ಡ್ ಇರ್ತವೆ ವಿನಃ ಸ್ಟ್ರೈಟ್ ಇರೋದಿಲ್ಲ. ಅವಾಗಂದ್ರು ನಿನಗೆ ಒಳಗಣ್ಣು ಅದು. ಹಾಗಾದ್ರೆ ಒಳಗಣ್ಣು ಬೇರೆ, ಹೊರಗಣ್ಣು ಬೇರೆ, ಓರೆಗಣ್ಣು ಬೇರೆ, ವಿಶಾಲ ಕಣ್ಣು ಬೇರೆ. ಆ ಕಣ್ಣೊಳಗೆ ಎಷ್ಟು ವಿಧ ಅನ್ನೋ ತೋರಿಸೋ ಜೊತೆ ಬನ್ನಂಜಿ ಅಂತ ಮಹಾನ್ ಪುರುಷರ ಪರಿಚಯ ಆದಾಗ ಸಂಪೂರ್ಣ ಬೇರೆನ ಅದೇ. ಇರೋದು ತೋರೋದು ಬೇರೆ ಬೇರೆ. ಬನ್ನಂಜಿಯವರು ಸಂಸ್ಕೃತ ಮಹಾಪಂಡಿತರು, ಅವ್ರ ಬಗ್ಗೆ ಏನು ನಾವು ಎರಡನೇ ಪ್ರಶ್ನೆ ಇಲ್ಲ. ಅವ್ರ ಬಗ್ಗೆ ನಾನು ಪರಿಚಯ ಮಾಡ್ಕೋತ ಹೋದಾಗ ಅದ್ಭುತ ಅನ್ನಿಸ್ತು ಬನ್ನಂಜಿಯವ್ರ ಬಗ್ಗೆ. ಈಸ್ ಅ ಗ್ರೇಟ್ ಮ್ಯಾನ್. ಇಂಥವ್ರ ಬಗ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿಲ್ಲ ಅಂತನ್ನುವಂಥ ಭಾಗ ತುಂಬ ಖುಷಿ ಆಯಿತು. 4,000 ಪುಟಗಳಷ್ಟು ಒಂದೊಂದು ನೋಡ್ಕೋತ ಹೋದಾಗ ಅವಾರ್ಡ್ಸ್ ಆಯಿತು, ಆಮೇಲೆ ವ್ಯಾಖ್ಯೆಗಳಾಯಿತು. ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ಪ್ರಶ್ನೆ ಏನಂದ್ರೆ, ಈಗ ನಮ್ಗೆ ತಿಳಿದಂಗೆ ಅನ್ನಿಸ್ತದ, ಬೇಂದ್ರೆಯವ್ರಿಗೂ ಅವ್ರಿಗೆ ಬಂದ ಸಮಸ್ಯೆನೋ, ನಾ ಹೇಳಿದ್ದು ಜನರಿಗೆ ಅರ್ಥ ಆತೋ ಆಗಲಿಲ್ಲ ಮಹತ್ವದ್ದಲ್ಲ, ನನಗೆ ಅರ್ಥ ಆಗಿದನೋ ಬನ್ನಂಜನೋ ನೋಡು. ಮತ್ತು ಜನರಿಗೆ ಅರ್ಥ ಆಗ್ಲಿದ್ರೆ ಉಪಯೋಗ ಏನು? ಹೌದಪ್ಪ, ಎಷ್ಟು ಮಂದಿಗೆ ಅರ್ಥ ಮಾಡ್ಕೊತ ಹೋಗ್ತಿ? ನೀ ಕೇಳಿ ನಾ ಹೇಳ್ತೇನೆ. ಅವಾಗ ನೀ ಬೇರೆನ ಅರ್ಥ ಮಾಡ್ಕೋತಿ ಹೆಂಗೆ? ಅದಕ್ಕೆ ನಾನು ಬೋರ್ಡ್ ತರಿಸಿದ್ದ, ಚೊಕ್ಪಿಸಿದ. ಓಕೆ, ಫೈನ್. ಈಗ ತಿಳಿರಿ, ಇದು ಏನಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ವಕ್ರರೇಖೆ, ಬಸ್ ವಕ್ರರೇಖೆ ಅಂತೀವಿ. ಇದ್ರಾಗ ಏನು ದೊಡ್ಡ ತೆಗೆದವ? ಸಣ್ಣ ಹುಡುಗ ಹಿಂಗೆ ಮಾಡಿದ್ರೆ ಬೈತಿದ್ರಿ, ಗೀಚ್ಬೇಡ, ಏನು ಇಷ್ಟೊತ್ತವಾಗ ಈಗ ಸ್ವಚ್ಛ ಇದೆ, ಪ್ರೋಗ್ರಾಮ್ ಅದ, ಜನ ಬರ್ತಾರೆ. ನಾನು ಹಿಂಗೆ ಮಾಡ್ಕೊತ ಕೊಡ್ತೀನಿ. ನೀವು ಗೀಚ್ಬೇಡ ಅಂತೀರಿ, ನಾನು ಚಿತ್ರ ತೆಗೆದೀನಿ ಅಂತೀನಿ. ಇದು ವ್ಯತ್ಯಾಸ. ಬೇಂದ್ರೆಯವ್ರದ್ದು ಒಂದೊಂದು ಶಬ್ದ ಕೂಡ ಎಷ್ಟು ಗಂಭೀರ ಇತ್ತು. ಬನ್ನಂಜಿಯವರು ಅದನ್ನ ಅರ್ಥ ಮಾಡಿಕೊಂಡು ನನಗೆ ಇನ್ನೂ ಹೊಸ ಆಚಾರ ಬಂತು ಅಂತ. ಇದಕ್ಕೆ ನಾನು ಆನೆ ಅಂತೀನಿ, ನೀವಂತೀರಿ ಆನೆ ಹೆಂಗದ? ಸುಳ್ಳೆ, ಏನೇನೋ ಬರೀತಾನೆ. ಆನೆ ಹೌದು, ಹೆಂಗೆ? ಇದು ಸೊಂಡ, ಇದು ಕ್ವಾರಿ, ಇದು ಕಣ್ಣು, ಇದು ಮುಖ, ಕಾಲು, ಇದು ಕಾಲು ಇನ್ನೊಂದು ಮಡ್ಚದ, ಇದು ಹೊಟ್ಟೆ, ಇದು ಇನ್ನೊಂದು ಕಾಲ, ಇದು ಇನ್ನೊಂದು ಕಾಲ. ಆನೆ. ಈಗ ನೀವು ಒಪ್ಕೋತೀರಿ ಆನೆ ಕರೆಕ್ಟ್. ಈಗ ಯಾರಿಗೆ ಇದ್ರಿಗಿದ್ರು ಅವ್ರಿಗೆ ಆನೆ ಅನ್ನಿಸ್ತೇವೆ. ಇನ್ನು ಇದನ್ನು ನಾನು ಏನು ಮಾಡ್ತೇನೆ, ಆನೆ ನೀವೆಲ್ಲ ಹೇಳಿದ್ರಿ, ಬೇಂದ್ರೆಯವ್ರು ಬರೆದ ಕವನ ಆನೆ. ನಾವು ಓದಿದ ಮೇಲೆ ಅದು ಆನೆ ಅಲ್ಲ ಅಂತೀನಿ. ಯಾಕೆ? ಇಷ್ಟ ಬರ್ದಾರವ್ರು ಆನೆಲ್ಲ ನೋಡಿವಿ, ನಾವು ಇಷ್ಟು ಮಂದಿ ನೋಡಿವಿ.
ಹೌದಪ್ಪ, ನೀವು ನೋಡಿರಿ, ಇವತ್ತು ಬೇರೆ ಆಗ್ಯದಲ್ಲದ. ಅದು ಹೆಂಗೆ ಬೇರೆ ಆಗ್ಯದ? ನಮ್ಮ ಅವ್ವನ ಮಾರಿ ಅದ. ಈಗ ಹೆಂಗೆ ನಕ್ರಿ? ಅವ್ವನ ಮಾರಿ ಅಂತಾನಲ್ಲಿ ಅಂತವ ಅಂತಾನ, ಹೌದಲ್ರಿ? ಆನಿ ಅಂತ ಇನ್ನೊಬ್ರು ಅಂತಾರೆ. ವ್ಯತ್ಯಾಸ. ಬೇಂದ್ರೆ ಅವ್ರದ್ದು ಪೋಯಮ್ ಬಂದದ್ದಿಲ್ಲೇ. ಅವನ ಮಾರಿ ಹೆಂಗೆ? ಇದು ತಲೆ ಭಾಗ, ಇಲ್ಲೆಲ್ಲನೂ ಇಲ್ಲಿ ಕ್ಲಿಪ್ ಹಾಕ್ಕೊಂಡಾಳ, ಇಲ್ಲಿ ಬುಸಡ ಕಟ್ಕೊಂಡಾಳ, ಇದು ಮುಖ, ಮೂಗು, ಬಾಯಿ, ಇದು ಹಿಂಗೆ ಬಂತು, ಕುಂಕುಮ ಹಚ್ಕೊಂಡಾಳ, ಮತ್ತು ಇದು ಮಾರಿ ಯಾವುದಲ್ರಿ ಅವೊಂದು. ಈಗ ಇದಕ್ಕೂ ಒಪ್ಕೊಂಡ್ರಿ. ಇಬ್ಬರು ಸಿಕ್ಕಾಗ ಅದನ್ನು ಆನೆ ಎಂದು ವರ್ಣಿಸಿದ್ದಾರೆ ಅಂತ ಅವ್ರಂತಾರ. ಇಲ್ಲ ಅಲ್ಲ, ಅವ್ವನ ಮುಖ ಅಂತ ಇವ್ರು ಅನ್ನಿಸ್ತಾರ. ಬೇಂದ್ರೆಗೆ ಬರೀಲಿಕ್ಕೆ ಬರಂಗಿಲ್ಲ ಅಂತಾರ. ಗದ್ದಲಿರೋದು ಇದ್ರಿ. ಅದು ಬನ್ನಂಜಿಯವ್ರ ಜೊತೆ ಭೇಟಿಯಾದಾಗ ಬನ್ನಂಜಿಯವ್ರ ಸಂಸ್ಕೃತೊಳಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಕ್ಷರ ಅಂತ ಹೇಳ್ತಾ ಹೋದ್ರು. ಬೇಂದ್ರೆಯವ್ರು ಹೇಳಿದ್ರು ಅದು ಇಷ್ಟು ಅಕ್ಷರ ಆಗ್ತಾವ, ಇದು ಈ ರೀತಿ. ಬೇಂದ್ರೆಯವ್ರು ಅಭ್ಯಾಸ ಮಾಡಿದ್ದು 102 ವಿಷಯ. ಆದ್ರೆ ನಾವೇನು ವಿಚಾರ ಮಾಡಿದ್ವಿ, ಕನ್ನಡ ಒಂದ. ಯಾಕಂದ್ರೆ ಜ್ಞಾನಪೀಠ 73 ಸಿಕ್ತಲ್ಲ, ಮುಗಿದು ಇಲ್ಲ. ಒಂದೊಂದನ್ನು ನೀವು ವಿಚಾರ ಮಾಡಿದ್ರೆ ಕನ್ನಡದಲ್ಲಿ ಅವ್ರು ಬರೆದ ಕವನಗಳ ಸಂಖ್ಯೆ 1427 ಕವನಗಳು. ಮರಾಠ ಕೇಳ್ಕರ್ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡಿಗರಿಗೆ, ಬೇಂದ್ರೆಯವ್ರಿಗೊಬ್ಬರಿಗೆ ಮಹಾರಾಷ್ಟ್ರದಿಂದ. ಅನೇಕ ಪ್ರಶಸ್ತಿ ಅವರಿಗೆ ನಾವು ಎಲ್ಲಿ ನೋಡ್ತೀವಿ? ಪಠ್ಯ ಪುಸ್ತಕದಾಗ ಏನದಪ್ಪ, 2 ಲೈನ್. ಅದಕ್ಕೊಂದ್ಸಲ ಬೇಂದ್ರೆಯವ್ರು ಕೇಳಿದ್ರು, ಬೇಂದ್ರೆ ಅಂದ್ರೆ ಏನು ಅಂದರು. ಏನ್ರಿ ಬೇಂದ್ರೆ ಅಂದ್ರೆ? ಬೇಂದ್ರೆ ಅಲ್ಲ ಅಂದರು. ನನಗೆ ತಿಳಿಲಿಲ್ಲ. ಬೆಂದ ರೇ, ಯಾವ ಕಿರಣ ಬೆಂದ ಮೇಲೆ ಏನು ಕಿರಣ ಬಂದದಲ್ಲ ಅದು ಬೆಂದ ರೇ, ಬೆಂದ ರೇ. ಈ ಸೂಕ್ಷ್ಮವನ್ನು ಬನ್ನಂಜಿಯವ್ರ ಜೊತೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬನ್ನಂಜಿಯವ್ರ ಜೊತೆ ನಾನು ಇದ್ದಿದ್ದು ಬಹಳ ದಿವಸ ಅಲ್ಲ, 1 ದಿವಸ ಮಾತ್ರ. ಅದ್ರ ಬಗ್ಗೆ ಹೇಳ್ತೀನಿ, ಅದು ಎಷ್ಟು ಅದ್ಭುತ ಇತ್ತು ಅಂತ. ಅಂದರೆ ಇಲ್ಲೇ ನಾವು ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ, ಪ್ರತಿ ಕ್ಷಣಕ್ಕೂ ಪ್ರತಿಯೊಬ್ಬರು ಇವತ್ತಿನ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಕಾಣುತ್ತೆ. ಕೆಲವು ಮಂದಿ ಹೆಂಗಿತ್ತು, ನೀ ಬರಬೇಕಾಗಿತ್ಲೇಪ್ಪ ಅಂತೀರಿ. ಒಂದು 2 ಅರ್ಥ ಬರಬೇಕಾಗಿತ್ಲೆ ಅಂದ್ರೆ ಹೆಂಗೆ ಗೋಳ್ಯಾಡ್ಸಿದ ಕುಲಕರ್ಣಿ ಅಂತ ಗೊತ್ತಾಗ್ತದ, ಇಲ್ಲ ಅವ ಬೇರೆನ ತೋರಿಸಿದ ಅಂತಲೂ ಅರ್ಥ ಆಗ್ತದೆ. ನೀ ಬರಬೇಕಾಯ್ತು ಅಷ್ಟ ಅಂದ್ರೆ 2 ಅರ್ಥ ಹೆಂಗೆ ಬರ್ತಾವೆ ನೋಡ್ರಿ. ಅಲ್ಲ, ಎಷ್ಟೋ ಸಲ ಬೇಂದ್ರೆಯವ್ರು ಒಂದ್ಸಲ ಕೇಳಿದ್ರೆ, ನೀ ಚಿತ್ರ ತೆಗಿ ಮುಂದೆ ಚಿತ್ರ ನೋಡಬಾರ್ದು ಮನುಷ್ಯರು, ನಿನ್ನ ಕೈ ನೋಡಬಾರ್ದು ಚಿತ್ರ ತೆಗಿ ಮುಂದೆ, ಚಿತ್ರನ ನೋಡ್ಬೇಕು. ಹೆಂಗೆ ತೆಗಿತಿ? ಗದ್ಲು ಹಿಡಿತ. 2-3 ದಿವಸ ಬಿಟ್ಟು ಬಂದರು. ಹಗಲೆಲ್ಲ ಕೇಳ್ತಿರಲಿಲ್ಲ. ಮತ್ತು ನಾಳೆ ವಿಚಾರ ಮಾಡ ಅಂತಿದ್ರು. ನಿದ್ದೆನ ಹತ್ತಿದ್ದಿಲ್ಲ ನಾನು, ಯಾಕಂದ್ರೆ ನಾಳೆ ಬಂದು ಕೇಳ್ತಾರೆ ನಾನು ಕೇಳ್ತಿದ್ದಿಲ್ಲ. ಹಂಗೆ ಕೊನೆಗೆ ನಂಗೆ ಹೊಳಿತು, ತೆಗಿಲಿಕ್ಕೆ ಬರ್ತದೆ. ಚಿತ್ರ ತೆಗೆದದ್ದನ್ನ ನೋಡ್ತಾರೆ, ಆವಾಗ ನಮ್ಮ ಕೈ ನೋಡೋದಿಲ್ಲ. ಹೆಂಗೆ ಕೈ ಚಿತ್ರ ತೆಗಿತೇನೆ. ಸಿ ದಿಸ್ ಇಸ್ ದ ಹೆಡ್ ಥೊರಾಕ್ಸ್ ಅಬ್ಡೋಮೆನ್. ಓಕೆ, ನೋ ಪ್ರಾಬ್ಲಮ್. ಹೆಡ್ ಥೊರಾಕ್ಸ್ ಅಬ್ಡೋಮೆನ್ ಆ್ಯಂಡ್ 2 wings are like this and antenna and this is the eye and ನೀವು ಪಾತ್ರಗೀತಿ ನೋಡ್ಕೊತ ಹೋದ್ರು ವಿನ ಕೈ ಹಿಂಗೆ ನೋಡಲಿಲ್ಲ. ಇಂಥ ಬೇಕಾದಷ್ಟು ತೆಗಿಬೋದು. ಅಂದ್ರೆ ರೂಪ ಹೆಂಗೆ ತಗೊಳ್ತದ, ಈ ರೂಪದ ಬಗ್ಗೆನೂ ಬನ್ನಂಜಿಯವ್ರ ಜೊತೆ ಅವ್ರು ಮಾತಾಡ್ತಿದ್ರು. ಹೆಂಗೆ ರೂಪ ತಗೊಳ್ತದ, ರೂಪ ಹೆಂಗೆ ತಗೊಳ್ತದ, ತುಂಬ ಮಾತಾಡಿದ್ರು. ಒಂದ್ಸಲ ನನಗೂ ಕೂಡ ಇದೇ ಪ್ರಶ್ನೆ ಮಾಡಿದ್ರು. ಏನು ಮಾಡಿದ್ರು, ಮನೆಗೆ ಬಂದಾಗ ಚಿತ್ರ ಹೆಂಗೆ ತೆಗಿತೀರಿ ಅಂದ್ರೆ, ಅವ್ರು ಕುತ್ಕೊಂಡಿದ್ರು, ಅವ್ರದ್ದು ಚಿತ್ರ ತೆಗೆದು ಮ್ಯಾಲಿಂದ ಕೆಳಗೆ ತೆಗೆದು, ಮೇಲಿಂದ ಮೇಲೆ ತೆಗೆದು ಅಂದರು. ಮ್ಯಾಲಿಂದ ಕೆಳಗೆ ತೆಗೆದು, ಎಡಕ್ರಿಂದ ಬಲಕ್ಕೆ ತೆಗಿಲಿಬೋದು, ಬಲಕ್ರಿಂದ ಎಡಕ್ಕೆ ತೆಗಿಬೋದು. ರೂಪ ಹೆಂಗೆ ತಗೊಳ್ತದೆ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ರೂಪ ಹೆಂಗೆ ತಗೊಳ್ತದೆ ನಂಗೆ ಗೊತ್ತಾಗಲಿಲ್ಲ. ಎಲ್ಲಿಗೆ ಮುಗೀತದ ಅಂದ್ರೆ ಅದು ತಿಳಿಲಿಲ್ಲ ನನಗೆ. ಒಂದು ಬಕೆಟ್ನಾಗ ನೀರು ತೊಗೊಂಡು ಬಂದ್ರೆ, ಅದ್ರ ಜೊತೆ ಒಂದು ಅರಿವಿನೂ ತೊಗೊಂಡ್ಬಂದ್ರೆ, ಈ ಪಾಟಿಗೆಲ್ಲ ಒರೆಸ್ ಅಂದ್ರೆ ಮನೆ ಒರೆಸ್ ಅಂತಾರ ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ಏನು ಹೇಳ್ತಾರೆ, ವರ್ಷಿದೆ ಅದನ್ನು ಒರೆಸ್ತೀನಿ ಅಂತ ತಡಿ ಅಂದ್ರೆ ಒಂದು ಪೇಪರ್ ಪೆನ್ಸಿಲ್ ಕೊಟ್ಟರು, ಅದು ಹೆಂಗೆ ಆರ್ಕೋತ ಹೋಗ್ತದೆ ಹಂಗೆ ನೀರು ತಕ್ಕೋತ ಹೋಗಂದ್ರೆ. ಒಂದು ಕಡೆ ಹಿಂಗೆ ಆರ್ತೀವ, ಅದನ್ನು ತೆಗೆದೆ. ಇನ್ನೊಂದು ಈ ಕಡೆ ಆರ್ತೀಯ, ಅದನ್ನು ತೆಗೆದೆ. 2 ಕೂಡಿಬಿಟ್ಟು ಮತ್ತೊಂದು ಪೇಪರ್ ಕೊಟ್ಟರು. ಹಿಂಗೆ 8 ಬೇರೆ ಬೇರೆ ಪಿಕ್ಚರ್ ಅದು ಪೂರ್ಣ ಒಣಗಿದ ಮೇಲೆ ಕೇಳಿದ್ರು, ಎಲ್ಲಿಂದ ರೂಪ ತೊಗೊಳ್ತೀವಿ. ನಾನು ನೆನಪ ಹರಿದ್ದೀನಿ, ಕೇಳ್ತಾರಂತ ಗೊತ್ತಿದ್ದಿದ್ದಿಲ್ಲ. ಹೋಗಲಿ, ಇನ್ನೊಮ್ಮೆ ಒರೆಸಿದ್ರೆ ಹಿಂಗೆ ರೂಪ ತಗೋತದನು ಇಲ್ಲ.
ಹಂಗಾರೆ ಕ್ಷಣಕ್ಕೆ ಚಿತ್ರ ಬದಲಾಗ್ತದೆ, ನೋಡೋರ ದೃಷ್ಟಿ ಬದಲಾಗ್ತದೆ. ಆ ಕ್ಷಣ ಹಿಡಿದಿಡ್ಬೇಕು. ನೋಡೋರು ಯಾವಾಗಾರ ನೋಡಲಿ ಈ ಕ್ಷಣ ಹಿಡಿದಿಡೋದು ಕಲಾವಿದನ ಕೆಲಸ. ಇದನ್ನ ಬೇಂದ್ರೆಯವರು ಮತ್ತು ಬನ್ನಂಜಿಯವರು ಕ್ಷಣಕ್ಕೆ ಹೆಂಗೆ ಬದಲಾಗ್ತದೆ. ಇವತ್ತು ಸಿಕ್ಕ ಈ ಕ್ಷಣ ನಾಳೆ ಇನ್ನೊಂದು ತಾಸಿಗೆ ಸಿಗೋದಿಲ್ಲ. ಅದು ನಾವೇನಂತೀವಿ ಗೊತ್ತದೆ ಹೇಳ, ಮತ್ತೆ ನಮ್ಗೆ ಹೋದ್ರಾತಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ನಮ್ಗೆ ಲೈನ್ಸ್ ಬರ್ತಾವೆ, ಬರೆದಿಡಂಗಿಲ್ಲ. ಸಂಜೆ ಮುಂದೆ ಊಟ ಆದಮೇಲೆ ಬರೆದಾತಂತೀವಿ, ಅದು ಮುಂಜಾನೆ ಲೈನು ಹೋಗೇ ಬಿಡ್ತದೆ. ಇವತ್ತು ಎಷ್ಟು ಚಲೋ ಬಂದಿತ್ತು ಬರಲಿಲ್ಲ ನೋಡಿ. ಈ ದೃಷ್ಟಿಯೊಳಗೆ ನನಗೆ ಅವರಿಬ್ಬರು ಹೆಂಗೆ ಇನ್ಸ್ಪೈರ್ ಮಾಡಿದರು. ಬನ್ನಂಜಿಯವರು ನನಗೆ ಸಿಕ್ಕದ್ದು ಎಲ್ಲಿ ಅಂದ್ರೆ, ಖುಷಿ ಹರಿದಾಸ್ ಭಟ್ರು ಉಡುಪಿಯಲ್ಲಿ ಅವ್ರು ರಿಟೈರ್ಡ್ ಆದರು. ಅವ್ರು ರಿಟೈರ್ಡ್ ಆದಾಗ ಬೇಂದ್ರೆಯವರು ಚೀಫ್ ಗೆಸ್ಟ್ ಕರೆದ್ರು. ಕಾರ್ಯಕ್ರಮ ಭಾಳ ಬೆಸ್ಟ್ ಆಯಿತು, ಯೂನಿಕ್. ಆನಂತರ ಸಾಯಂಕಾಲ ಬನ್ನಂಜಿಯವ್ರದ್ದು ಭಾಷಣದ ಅಮ್ಮಲಪಾಡಿಯೊಳಗೆ ಬೇಂದ್ರೆಯವ್ರು ಬರಬೇಕು. ಬೇಂದ್ರೆಯವ್ರು ಹ್ಞೂ ಅಂದರು, ಹೋಗೋದು. ಹೋದ್ಮೇಲೆ ಅದ್ಭುತ ಗುಡಿ ಎಲ್ಲ ಆಯ್ತು. ಅವ್ರ ಪ್ರವಚನ ಮುಗಿದ ಮೇಲೆ ಸಾಯಂಕಾಲ ದೇವಿಗೆ ಆರತಿ ಮಾಡ್ತಾರೆ. ಆರತಿ ಮಾಡೋ ಮುಂದೆ ನನಗೇನು ಶಾಕ್ ಆಯ್ತು ಅಂದ್ರೆ, ಬರೋಬ್ಬರಿ 40 ದಿವಸದ ಹಿಂದೆ ಈ ದೇವಿ ನನ್ನ ಸ್ವಪ್ನದೊಳಗೆ 1 ಗಂಟೆ 20 ನಿಮಿಷಕ್ಕೆ ಬಂದಿದ್ಲು. ಅದನ್ನು ನಾನು ಡ್ರಾ ಮಾಡಿದ್ದೆ. ನನಗೂ ಬೇಂದ್ರೆಯವ್ರಿಗೆ ಏನು ಒಪ್ಪಂದಿತ್ತು ಅಂದರೆ, ಕನಸಿನಾಗ ಏನೇ ಇರಲಿ ಆವಾಗ ಬರೋದು ಮಲ್ಕೋಬೇಕು. ಚಿತ್ರ ಬಂದರೆ ಚಿತ್ರ ತೆಗಿ, ಯಾವುದೋ ಇದು ಬಂದರೆ ಅದನ್ನು ಬರೀ. ಇದು ನನಗೂ ಅವ್ರಿಗೆ ಇದ್ದದ್ದು. ಹಿಂಗೆ 40 ದಿವಸದಿಂದ ತೆಗೆದಿದ್ದೆ ನನ್ನ ಡೈರಿ. ಅಲ್ಲಿ ನೋಡಿದ ಮೇಲೆ ಅವತ್ತಿನ ಅಲಂಕಾರ, ನಾ ತೆಗೆದ ಚಿತ್ರ ಎಲ್ಲಿಯೂ ವ್ಯತ್ಯಾಸ ಇರಲಿಲ್ಲ. ವಿಟ್ನೆಸ್ ಯಾರು? ಎಸ್, ವಿಟ್ನೆಸ್ ಯಾರಪ್ಪ ಅಂದ್ರೆ ವಜ್ರಕುಮಾರ್ ಅವರು, ಶ್ರೀಶ ಬಲ್ಲಾಳ ಅಂತಿದ್ರು, ಬನ್ನಂಜ ಗೋವಿಂದಾಚಾರ್ಯ, ದ.ರಾ. ಬೇಂದ್ರೆಯವರು. ಆ ಚಿತ್ರ ನೋಡಿದ ಮೇಲೆ ಅವ್ರು ಗಾಬರಿ ಆದರು. 40 ದಿವಸದಿಂದ ಈ ಚಿತ್ರ ಹೆಂಗೆ ಬಂತು ಗೊತ್ತಿಲ್ಲ. ಅದಕ್ಕೆ ಬೇಂದ್ರೆಯವ್ರು ಹೇಳಿದರು, ಈ ದರ್ಶನ ದೇವಿ ಕೊಟ್ಟಿದ್ದಕ್ಕೆ ನನ್ನ ಜೊತೆ ಅಮ್ಮಲಪಾಡಿಗೆ ಇವತ್ತು ಬರಬೇಕಾಗಿತ್ತು. ಅಮ್ಮಲಪಾಡಿಗೆ ಬರೋ ಕಾರಣ ಬಂದದ್ದು ಇದು. ಇಲ್ಲೇ ಅದನ್ನು ಪ್ರಿಂಟ್ ಮಾಡಿದ್ರು ಅದ ಬುಕ್ನಾಗ. ಅಂದರೆ 1979 ಆಗಿದ್ದೆ. ಅದು ಎಷ್ಟು ವರ್ಷ ಆಗಿ ಹೋತು. ಆನಂತರ ಬನ್ನಂಜಿಯವರು ಭಾಳ ಸಮೀಪ ಆಯಿತು. ಸಮೀಪದಿಂದ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅನೇಕ ವಿಷಯಗಳನ್ನು ಬೇಂದ್ರೆಯವರು ಭಾಳಷ್ಟು ಕ್ಲೋಸ್ ಅಂತಂದಾಗ ಬಂದರು. ಬೇಂದ್ರೆಯವ್ರು ಹೇಳಿದರು, ಸುರೇಶನಿಗೆ ಉಡುಪಿ ಊಟ ಮಾಡೋದು ಗೊತ್ತಿಲ್ಲ. ನನಗೆ ಊಟ ಮಾಡೋದು ಗೊತ್ತಿರಲಿಲ್ಲ. ಖುಷಿ ಹರಿದಾಸ್ ಭಟ್ರ ಮನ್ಯಾಗ ಮಧ್ಯಾಹ್ನ ಊಟಕ್ಕೆ ಹಾಕಿದ್ರು. ಅಲ್ಲಿ ಪದ್ಧತಿ ಹೆಂಗೆ ಒಂದಿಷ್ಟು ಅನ್ನ ಹಾಕಿಬಿಡ್ತಾರೆ. ನಾವೇನು ಮಾಡ್ತೀವಿ, ನಡುಗೆ ಬಾವಿ ತೋಡಿ ಸಾರು ಹಾಕ್ಕೊಂಡು ಹೊಡೆದು ಬಿಡ್ತೇವೆ. ಮತ್ತು ಬೇಕಾದ್ರೆ ಹಾಕಿಸ್ಕೊಬಂದೆ, ಹೊಡೆದೆ. ಅವ್ರು ಪ್ರತಿಯೊಂದು ಐಟಮ್ಸ್ ತೊಗೊಂಬಂದ್ರೆ, ಇದು ಬೇಡ, ಇದು ಬೇಡ, ಇದು. ಅವ್ರಂದ್ರೆ ಏನು ಹಿಂಗೆ ಊಟ ಮಾಡಿದ್ರೆ ಅಂದ್ರೆ, ನಾವು ಊಟ ಮಾಡೀನಿ, ಉಪವಾಸ ಇಲ್ಲ ಅಂದೆ. ಬೇಂದ್ರೆಯವ್ರು ನೋಡಿದ್ರು, ಅಂದ್ರೆ ನಿನಗೆ ಉಡುಪಿ ಊಟ ಮಾಡೋದು ಗೊತ್ತಿಲ್ಲ ಅಂದಂಗೆ ಆತು. 100ಕ್ಕೆ 100 ಗೊತ್ತಿಲ್ಲ. ಸಂಜೆ ಮುಂದೆ ಬನ್ನಂಜಿಯವ್ರು ಹೇಳಿದರು, ಉಡುಪಿ ಊಟ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಸುರೇಶಕ್ಕೆ ಕಲಿಸು. ನಾನು ನಡು ಕೂತೆ, ಬೇಂದ್ರೆಯವರು ಬನ್ನಂಜಿಯವ್ರು ಕೂತ್ಕೊಂಡ್ರು. ಹೆಂಗೆ ಊಟ ಮಾಡ್ಬೇಕು, ಅನ್ನ ಹಾಕ್ಯಾರ ಬರೋಬ್ಬರಿ, ಒಂದೊಂದು ತುತ್ತು ತೊಗೋಬೇಕು, ಸಾರು ಬರ್ತದೆ, ಆಮೇಲೆ ತವಿ ಬರ್ತದೆ, ಆಮೇಲೆ ಈ ಐಟಮ್ ಬರ್ತದೆ. ಒಂದೊಂದು ತುತ್ತ ತಿನ್ಬೇಕು. ನೀವು ಇಷ್ಟು ಕೂಡಿಸಿ ಹೊಡೆದು ಬಿಡಬಾರ್ದು. 26 ಐಟಮ್ಸ್ ಬೇರೆ ಬೇರೆ ಬಂದು ನಡು ಒಂದೇ ಹಿಂಗೆ ಸ್ವೀಟ್ ಕೊಡ್ತಾನೆ, ಅದನ್ನು ತೊಗೋಬೇಕು. ಭಾಳ ಒಮ್ಮೆಲೆ ಕೊಡಂಗಿಲ್ಲ ಅವ್ರಿಗೆ. ಏನು ಊಟ ಆದ್ಮೇಲೆ ಅದ್ಭುತ. ಅದಕ್ಕೆ ನಾವು ಉಡುಪಿ ಹೋಟೆಲ್ ಅಂತ ಹಾಕೋ ಉದ್ದೇಶ ಅದು. ಈಗ ಉಡುಪಿ ಹೋಟೆಲ್ದಾಗ ಇವ ನಡೆದಾವ ಬೇರೆ. ಆಮೇಲೆ MTRಕ್ಕೆ ಹೋದಾಗ ಗೊತ್ತಾಯ್ತು, 26 ನಮೂನಿ ತಿನ್ನೋದಿರ್ತಾವು. ಇದನ್ನು ಕಲಿಸ್ತೇವ್ರು ಯಾರು? ಬನ್ನಂಜ ಗೋವಿಂದಾಚಾರ್ಯ. ಏನು ಸೂಪರ್. ಅವಾಗ ಅನ್ನಿಸ್ತು, ನಾವು ತಿಳ್ಕೊಳ್ಳೋದು ಗಡಿಬಿಡಿಯಾಗಿ ಒಮ್ಮೆ ಹಾಕಿದ್ದನ್ನು ಹೊಡೆದು ಎದ್ದು ಬಿಡಬಾರ್ದು, ಸ್ವಲ್ಪ ತಿಳ್ಕೋಬೇಕು. ಹಂಗಾರೆ ಅಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತದೆ, ಇದು ನನಗೆ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಹೆಂಗೆ ವ್ಯತ್ಯಾಸ ಆಗ್ತಂದ್ರೆ, ಇದು ಎಷ್ಟಿದೆ 3, ಇದು ಎಷ್ಟಿದೆ 3, ಇದು ಎಷ್ಟಿದೆ, ಮತ್ತು ಒಂದ ಊಟ ಹೊಡೆದು ಬಿಟ್ರೆ, ಮತ್ತು ಇದು ಎಷ್ಟಿದೆ 3. ಏನು 3 ಇಲ್ಲ. ಪ್ರತಿ ಕ್ಷಣನೂ ಹೆಂಗೆ ಚೇಂಜ್ ಆಗ್ತದೆ. ಇವೆಲ್ಲ ಕಣ್ಣು, ಮುಖ ಮುಖ ಮುಖ, ಕೈ, ಇದು ಕೈ, ಕಾಲ ಕಾಲ ಕಾಲ.
ಯಾವುದೋ ಪ್ರಾಣಿ, ಯಾವ ಪ್ರಾಣಿ ಯಾವುದೋ ಗೊತ್ತಿಲ್ಲ, 3 ಅಂಕೆ ಅಲ್ಲ. ಹೌದನ್ರಿ? 3 ಅಂಕೆ ಅಲ್ಲ. ಹಾಗಾದ್ರೆ ಇದು ಕಣ್ಣು, ಕೈ ಕರೆಕ್ಟ್, ಕಾಲು ಕರೆಕ್ಟ್, ಇವೆಲ್ಲ ಒಂದೇ ಟೈಪ್ ಅದು. ಇದ್ರ ಕಿವಿ ಹಿಂಗದ, ಇದ್ರ ಕಿವಿ ಹಿಂಗದ, ಇದ್ರ ಕಿವಿ ಹಿಂಗೆ ಉದ್ದದ, ಬಾಲ ಸಣ್ಣದದ. ಏನತ್ರ ನೀವೇ ಹೇಳಿದ್ರಲ್ಲ, ನಾ ಏನೂ ಹೇಳಿಲ್ಲ. ಹೆಂಗೆ ರೂಪ ತಗೋತದ? ಬನ್ನಂಜಿಯವರು, ಗೋವಿಂದ ಇವರು ದ.ರಾ. ಬೇಂದ್ರೆಯವರು ಮಾತಾಡಿದಾಗ ನನಗೆ ಹಿಂಗೆ ರೂಪ ತಗೊಳ್ಳಿ ಪ್ರಾರಂಭ ಆಯ್ತು. ವಾ, ಇಬ್ಬರು ಎಕ್ಸ್ಟ್ರಾರ್ಡನರಿ ಪಂಡಿತರು ಕೂತು ಅಭ್ಯಾಸ ಮಾಡ್ಬೇಕಾರೆ, ಓದ್ಬೇಕಾರೆ, ಚರ್ಚೆ ಮಾಡ್ಬೇಕಾರೆ ಏನು ಅದ್ಭುತ ಅನ್ನಿಸ್ತಲ್ಲ. ನಾವಲ್ಲಿ ಮಾತಾಡೋ ಕಾರಣ ಇಲ್ಲ, ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ಸಾಕು. ಆಗಳೇ ಹಾಡಿದ್ರು ಆ ಧ್ವನಿ ಒಳಗೆ ಹೋದಾಗ ವಾ, ಹಂಗೆ ಯಾಕೆ ಮಾಡಿದೆ? ಅದು ಅರ್ಥನೇ ಬೇರೆ. ನಮಗಿದು ಗೊತ್ತಿಲ್ಲ, ಸೀದಾ ಓದ್ಬಿಡ್ತೀವಿ. ಅವ್ವ ಮುಳ್ಳು ನಟ್ಟಿತು, ರಕ್ತ ಬಂದಿತ್ತು. ಓದೋದನ್ನೇ ಇದು. ಅಲ್ಲಿ ಮುಳ್ಳಟ್ಟು ರಕ್ತ ಬಂದಾಗ ಹೆಂಗೆ ಓದಿರ್ತಾರ? ಅವ್ವ ಮುಳ್ಳು ನಟ್ಟಿತ್ತು, ರಕ್ತ ಬಂದಿತ್ತು ಅಂತಾರೇನ? ಅವ್ವ ಹಂಗೆ ಕೆಟ್ಟ ಓದಿರ್ತಾರ. ಈ ಧ್ವನಿಯೊಳಗೆ ಸಂಗೀತದ ಭಾವನೆ ಏನದ, ಈ ಭಾವನೆ ಬರಲಿದ್ರೆ ನಮಗೆ ಪೋಯಮ್ಸ್ ಆಗಲಿ ಯಾವುದೋ ಅರ್ಥ ಆಗೋದಿಲ್ಲ. ಹಂಗಾರೆ ಇದ್ರ ಬಾಲ್ ಹಿಂಗದ, ಇದು ಏನತ್ತಿದ ಇಲ್ಲಿ ಅಂತ. ಮತ್ತು ಇದು ಬಿದ್ದರೆ ಪೆಟ್ಟ ಹತ್ತಬಾರ್ದು, ಬಾಲ ಉದ್ದು ಮಾಡ್ಕೊಂತು, ಇದು ಅಳಿಲು. ಆಮೇಲೆ ಇವು 3ರಾಗ ಒಂದು ಗ್ಯಾರಂಟಿ, ಹೌದಲ್ಲ, ಎಕ್ಸಾಮಿನೇಷನ್ ಪದ್ಧತಿ. ಹಂಗಾರೆ ಇದು ಹಿಂಗೆ ಚುಂಚ ಮಾಡಿದೆ, ಹಿಂಗೆ ಬಂತು, ಹಿಂಗೆ ಬಂತು, ಹಿಂಗೆ ಬಂತು, ಏನತ್ರ ಇದೆ? ಬೇರೆನಾತಲ್ಲ. ಇದು ಬನ್ನಂಜಿಯವರು ಮಾತಾಡುವಾಗ ವ್ಯತ್ಯಾಸ ಹೆಂಗಾಗ್ತದೆ? ಸಂಸ್ಕೃತ ಭಾವನೆ ಮತ್ತು ಕನ್ನಡ ಭಾವನೆ ಹೆಂಗೆ ಚೇಂಜ್ ಆಕ್ಕೋತ ಹೋಗ್ತದೆ? ಒಂದೊಂದು ಅಕ್ಷರದೊಳಗೆ ಅವರು ಡಿಸ್ಕಷನ್ ಮಾಡಿದ್ರು. ನಾವು ಸಂಸ್ಕೃತ ಬೇಡ, ಇಂಗ್ಲೀಷ್ ಮೀಡಿಯಂ ಕಲಾಸ್. ಅಮ್ಮ ಅನ್ನಂಗಿಲ್ಲ. ಈಗ ಮಮ್ಮಿ ಅಂದ್ರೆ ಹೆಣ ಸತ್ತದಲ್ಲ. ನಮ್ಮವ್ವ ಏಸ್ ವಾಟ್ ಯು ವಾಟ್ ಹೆಣ ಮಾತಾಡ್ತದೇನ? ಇಲ್ಲಿ ವ್ಯತ್ಯಾಸ ಎಷ್ಟದ? ಇಷ್ಟು ಹೇಳಿದ್ರು ನಾವು ಇಂಗ್ಲೀಷ್ ಮೀಡಿಯಮ್, ಬ್ರಿಟಿಷ್ ಬಿಟ್ಟು ಹೋದ್ರು ಅಡ್ಡಿಲ್ಲ, ಭಾಷೆ ಬಿಟ್ಟಿಲ್ಲ. ಅದಕ್ಕೆ ಎಷ್ಟೋ ಸಲ ಮಕ್ಕಳು ನಮ್ಗಿಂತಲೂ ತುಂಬ ಜಾಣಿರ್ತಾರೆ. ಯಾಕಂದ್ರೆ ಇನ್ನೋಸೆಂಟಾಗಿ ಅವ್ರು ತಿಳ್ಕೊಳ್ತಾರೆ ಅನ್ನೋಂಥ ಭಾಗದಿಂದ. ಅದಕ್ಕೊಂದ್ಸಲ ನಾನು ಭಾಳ ತಗೊಳ್ಳೋದಿಲ್ಲ, ಯಾಕಂದ್ರೆ ಶತಾವಧಾನಿಯವರು ಉಪನ್ಯಾಸ ಸಿಗೋದ ಕಡಿಮೆ. ಏನು ಅಪರೂಪ. ಯಾಕಂದ್ರೆ ಇದಕ್ಕೂ ಮತ್ತೊಮ್ಮೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಚಿತ್ರ ತೆಗಿತಿದ್ವಿ. ಅವ್ರು ಹೇಳ್ತಾಯಿದ್ವಿ, ಏನು ಅದ್ಭುತ ಜ್ಞಾನ. ಏನು ಬೆಂಗಳೂರಿನಲ್ಲಿ ಒಂದು ಕಡೆ ಸಿಕ್ವಿ, ಅವ್ರ ಮಾತು ಕೇಳೋದ್ರೆ ನನಗೊಂದು ಖುಷಿ. ಅದಕ್ಕೆ ನಾನು ನನ್ನಡು ಮಾತಾಡಿದ್ರೆ ಅದು ನನಗೆ ಅನ್ನಿಸ್ಲಿಕ್ಕತ್ತದ, ಮುಗಿಸು ಸಾಕು ಅಂತ. ಇಲ್ಲಿ ಪ್ರಶ್ನೆ ಏನಂದ್ರೆ, ಬೇಂದ್ರೆಯವ್ರಿಗೆ ಅವ್ರಿಗೆ ಎಲ್ಲಿ ಬಂತು? ಶಬ್ದ ಹೆಂಗೆ ಸ್ವಲ್ಪ ವಿಸ್ತಾರ ಮಾಡಿದ್ರೆ ಅರ್ಥ ಬೇರೆ ಆಗ್ತದೆ. ಬೇಂದ್ರೆಯವ್ರಿಗೂ ನಿಮ್ಮ ಪೋಯಮ್ ಅರ್ಥ ಆಗೋದಿಲ್ಲ ಅಂತಾರೆ, ಬರೋಬ್ಬರಿ ಅದ. ಯಾಕಂದ್ರೆ ಅವ್ರಿಗೆ ಅರ್ಥನ ಆಗಿಲ್ಲ ಅಂದ್ರೆ ಯಾಕೆ ಮಾಡ್ಕೋಬೇಕವ್ರಿಗೆ ಅರ್ಥ? ತಿಳಿದಿಲ್ಲ ಅಂದ್ರೆ ತಿಳಿಸ್ಬೋದು. ನಂಗೆ ತಿಳಿಯದೇ ಇಲ್ಲ ಅಂದ್ರೆ ನೀ ಯಾಕಪ್ಪ ನನಗೆ ಬೇಡ ಅಂದ್ರೆ ಹಾಕಬೇಡ್ರಿ. ಸ್ವಲ್ಪ ಟೇಸ್ಟ್ ನೋಡು ಅನ್ರಿ, ನೋಡಿದ್ಮೇಲೆ ಮಸ್ತ್ ಆಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂತ ಒಂದು ವಾಕ್ಯ ಅವ್ರು ಹೇಳಿದ್ರು. ನಾದಬೇಕು, ನಾದಬೇಕು, ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು? ಏನಿದೆ ನಾದ ಏನಿದೆ? ಪೋಯಮ್ಮ ಇದೆ, ಅರ್ಥ ಆಗಲಿಲ್ಲ. ಆಗ ಅವ್ರು ಹೇಳಿದ್ರು, ಪರಸ್ಪರ ತಿಳ್ಕೋಬೇಕಂತಂದ್ರೆ ಶಬ್ದದ ಅವಶ್ಯಕತೆ ಅದಪ್ಪ. ನಾದ ಬೇಕು, ಸೌಂಡ್ ಈಸ್ ಎಸೆನ್ಸಿಯಲ್. ನಾದ ಇಲ್ಲದೆ ಹೆಂಗೆ ತಿಳ್ಕೊಳ್ಳೋರೆ? ನಾದ ಬೇಕು, ನಾದ ಬೇಕು. ಹೆಂಗೆ ಯಾವಾಗ ಮಾತಾಡ್ಬೇಕಂದ್ರೆ ಹಂಗಂಗೆ ನೋಡ್ಕೊಂಡು ಮಾತಾಡ್ಬೇಕು. ಬರ್ರಿ ಕೂಡ್ರಿ ಹೊಡೀರಿ, ಬಾ ಕೂಡ ಏನ ಒಂದು ಕಪಾಳ ಕುಡಿತಾರೆ ಅಂದ್ರೆ ನಾದ ಎಷ್ಟು ಅದ್ಭುತದ. ಅಮ್ಮ ಯಾರ ಬರೀಲಿಕ್ಕೆ ಬರ್ತದನ? ಇದು ಅಮ್ಮ ಬರೀತೇನೆ, ಅಮ್ಮ ಹೆಂಗೆ ಬರೀತಾರೆ? ಈ ನಾದ ಬಂದಾಗ ಅಮ್ಮನ ಬಗ್ಗೆ ಕರ್ಣ ಬರ್ತದೆ. ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂದ್ರೆ ಕೊಂದ ಬಿಟ್ರೆ ಅದ. ಸಂಗೀತಕಾರ ಕೊಲ್ಲೋದಿಲ್ಲ, ಅದು ಜೀವಂತದ. ಅವ್ರೇನಂತಾರೆ, ಗಾಳಕ್ಕೆ ಸಿಕ್ಕ ಮೀನು ಜೀವಂತದ ರೇ. ನೀವ್ ಹೆಂಗೆ ಹೇಳ್ತೀರಿ? ಗಾಳಕ್ಕೆ ಸಿಕ್ಕ ಮೀನು ಸತ್ತ ಹೋಗ್ಯದ. ಅದು
ಸಿ ದ ಡಿಫ್ರೆನ್ಸ್ ಸಂಗೀತ. ಅದಕ್ಕೆ ನಾವು ಅವ್ರು ಹಾಡ್ಬೇಕಾದ್ರೆ ಎಷ್ಟು ಆನಂದ. ನಾದ ಬೇಕು, ಅದಕ್ಕೆ ನಾದ ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಚಲೋ ಹೊತ್ತಿನಂಗೆ ನಾದ ಹೆಂಗೆ ಮಾತಾಡಬೇಕು, ನಾದ ಬೇಕು. ನಾದಾನ್ನ ನಾದಬೇಕು, 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 ನಾದಾನ್ನ ನಾದಬೇಕು. ನಾದಾನ ಅಂದ್ರೆ ಅಜ್ಞಾನ ಹೋಗ್ಬೇಕಂದ್ರೆ ಅದನ್ನು, ನಾದಾನ್ ಅಂದ್ರೆ ಅಜ್ಞಾನ ಹೋಗ್ಬೇಕಂದ್ರೆ ಅದನ್ನು ನಾದಕಾರ ಹದ ಮಾಡ್ಕೋಬೇಕು. ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು? ನಾ ಅಹಂಕಾರ, ನಾ ದಾನ ಆದಮೇಲೆ ಬೇರೆ ವಾದ ಎಲ್ಲದ? ಇಂಥವನ್ನೆಲ್ಲನೂ ಬನ್ನಂಜಿಯವರು ಕೂತ್ಕೊಂಡಾಗ ಅನೇಕ ವಿಚಾರಗಳು. ಯಾಕಂದ್ರೆ ಅವರು ಒಂದು ಪುಸ್ತಕ ಪ್ರಕಟ ಮಾಡಿದ್ರು, ಬನ್ನಂಜಿಯವರು 2 ಪುಸ್ತಕ ಅವ್ರು ಪ್ರಕಟ ಮಾಡಿದ್ರು. ಅದ್ಭುತ. ಅಂದರೆ ಅವರು ಉಪನ್ಯಾಸಗಳನ್ನು ಅವ್ರು ಪ್ರಕಟ ಮಾಡಿದ್ರು. ಆವಾಗನೂ ಡಿಸ್ಕಷನ್ಸ್ ಅದು. ಆದರೆ ಅವ್ರ ಡಿಸ್ಕಷನ್ ಆ ಲೆವೆಲ್ನೊಳಗೆ ನಾವು ಒಮ್ಮೆಲೆ ತಿಳಿಲಿಲ್ಲ. ಆದರೆ ಅವ್ರು ಮಾಡ್ತಾ ಇರೋದು ಆ ಚಿತ್ರ ರೂಪದೊಳಗೆ ನನಗೆ ಬರ್ತಾ ಇತ್ತು. ವಾ, ಏನು ಸೂಪರ್, ಇದು ಹಿಂಗಾದ್ರೆ ಹೆಂಗೆ, ಇದು ಹಿಂಗಾದ್ರೆ ಹೆಂಗೆ, ಇದಕ್ಕೆ ಸ್ವಲ್ಪ ಹಿಂಗೆ ಮಾಡಿದ್ರೆ ಹೆಂಗೆ, ವಂಡರ್ಫುಲ್. ಅದಕ್ಕೆ ಕೇಳೋರಿಗೆ ಹೇಳೋರಿಗೆ ಹೇಳ್ದಂಗೆ ಕೇಳ್ತಾರ ಅಂತ ಇಲ್ಲ. ತಿಳ್ಕೊಳ್ಳೋರು ಬೇರೆ ತಿಳ್ಕೊಬೋದಲ್ಲ ಅನ್ನೋಂಥದ್ದು ಭಾಗ ಬೇಕಾದಷ್ಟು. ಅದಕ್ಕೆ ನಿನ್ನೆ ಸಣ್ಣ ಹುಡುಗರ ಜೊತೆ ಮಾತಾಡ್ಬೇಕಾರೆ ಬಿ ಫಾರ್ ಬರ್ಡ್ ಅಂದ್ರೆ ಆ ಸಣ್ಣ ಹುಡುಗ ಕೇಳಿದ, ಬರ್ಡ್ ಎಲ್ಲದ, ಬಿ ಬರ್ದೆ ಅಂದ. 4 ವರ್ಷದ ಹುಡುಗಿ ಬಿ ಬರ್ದಿ, ಬರ್ಡ್ ಎಲ್ಲದ? ನೋ, ಬಿ ಫಾರ್ ಬರ್ಡ್. ನೋ, ಇದು ಬಿ ಇಷ್ಟ, ಫಾರ್ ಬರ್ಡ್ ಬೇಡ ಬೇಡ ಅಂದ. ನಾನು ಬಿ ಫಾರ್ ಬರ್ಡ್ ಅಂತ ಹೇಳಿದೆ. ಹೆಂಗೆ ಇದು ಬಿ, ಇದು ಬರ್ಡ್, ಇದೆ ಯಾರು ಒಪ್ಪಂಗಿಲ್ಲ ಇದು ಬರ್ಡ್ ಅಂತ. ಹೆಂಗೆ ಇದು ಕಣ್ಣ, ಇದು ಬೀಕ, ಇದು ರೆಕ್ಕೆ, ಇದು ಪುತ್ತ, ಕಾಲ, ತೊಂಗಿ ಮೇಲೆ ಕೂತದ, ಬಿ ಫಾರ್ ಬರ್ಡ್. ಇಲ್ಲಿ ಎಲ್ಲಿ ಅಂದ್ರೆ ಬೇಂದ್ರೆಯವ್ರ ಜೊತೆ ಬನ್ನಂಜಿಯವ್ರ ಜೊತೆ ಸಮೀಪ ಹೋದ್ರೆ ಆ ಒಳಗಿನ 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 ಉಳಿಯೋದೇನು ಗೊತ್ತಾಗ್ತದೆ. ಬರೀ ಶಬ್ದ ಕೇಳಿದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಷ್ಟು ಭಾಷೆ ಒಳಗೆ ಬಂದ್ರೆ ಬನ್ನಂಜಿಯವ್ರನ್ಕೆ 3 ಭಾಷೆ ಅದ್ಭುತ ಇತ್ತು. ಚಿತ್ರ ಇವನ್ನೆಲ್ಲ ಮಾಡಿದ್ರು. ಅದಕ್ಕೆ ಸಂಸ್ಕೃತದಲ್ಲಿ ಮೊಟ್ಟ ಮೊದಲು ಬರೆದ್ರು ಶಂಕರಾಚಾರ್ಯ. ಏನು ಸೂಪರ್, ಎಲ್ಲರಿಗೂ ಅರ್ಥ ಆಗ್ತದಲ್ರಿ ಇದು. ಅಂದ್ರೆ ಯಾವ ತಾಕತ್ತಿತ್ತು ಅವ್ರಿಗೆ, ಜನರಿಗೆ ಅರ್ಥ ಆಗ್ಬೇಕಂತ ಏನೇನು ಬೇಕು. ಈ ದೃಷ್ಟಿಯೊಳಗೆ ಬೇಂದ್ರೆ ಬನ್ನಂಜಿಯವ್ರನ್ನ ಅದ್ಭುತ ನಾನು ಇಬ್ಬರು ಕೂಡಿದಾಗ ಒಂದು ದಿವಸ ತುಂಬ ಆನಂದ ಪಟ್ಟಾರೆ. ಬನ್ನಂಜಿಯವ್ರ ಬಗ್ಗೆ ಇನ್ನೂ ಎಷ್ಟು ಬೇಕಾದಷ್ಟು ಓದ್ಬೋದು. ಅವ್ರು ಎಂದು ಎಂಡ್ಲೆಸ್, ಅವರು ಬೇಕಾದಷ್ಟು ಓದ್ರಿ, ಇನ್ನೂ ಅದು ಬೇಕಾದಷ್ಟು ಇನ್ನೂ ಅದು. ಒಂದ್ಸಲ ಇದು ಡಿಸ್ಕಷನ್ಸ್ ಎಲ್ಲಿ ಬಂತು, ಇನ್ನು ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ ತಗೊಳ್ತೀನಿ. ಯಾಕಂದ್ರೆ ಸರ್ದು ಕೇಳಿಕೆ ಪೈಥಾಗೊರಸ್ ಥಿಯರಮ್, ನಾವು ಪೈಥಾಗೊರಸ್ ಥಿಯರಮ್ ಅಂದ್ಬಿಡ್ತೇವೆ. ಕನ್ನಡ ಸಂಸ್ಕೃತ ಒಳಗೆ ಪೈಥಾಗೊರಸ್ ಥಿಯರಮ್ ಲೈಕ್ ದಿಸ್. ಇಬ್ಬರು ಡಿಸ್ಕಷನ್ ಕೂತ್ರೆ ಹೆಂಗೆ, ಇದು ಕ್ಷ ತ್ರ ಜ್ಞ. ಈ ಕ್ಷೇತ್ರದೊಳಗೆ ಯಜ್ಞ ಮಾಡೋದ್ರ ಸಲುವಾಗಿ ಅಕ್ಷರಗಳು ಯಾವ ನಶಿಸೋದಿಲ್ಲ ಅವನ್ನ ನಿರ್ಮಿಸಿದ್ರು. ಹೆಂಗೆ ನಿರ್ಮಿಸಿದ್ರು? ಕ ಚ ಟ ತ ಪ 25 ವರ್ಗೀಯ ವ್ಯಂಜನ, ಯ ರ ಲ ವ ಶ ಸ ಸ ಹ ಳ 9, ಅದಿಂದ ಅಮ್ಮ ಹತ್ತನ 16. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್. ಆಮ್ ಐ ರೈಟ್ ಆರ್ ರಾಂಗ್? ಈ ಬೇಸಿಸ್ ಮೇಲೆ ಎಲ್ಲೆಲ್ಲಿ ಹತ್ತೋದ್ರಿಂದ ಯಾವ್ಯಾವ ಅಕ್ಯುಪ್ರೆಷರ್ ಅವ, ಯಾವ್ಯಾವ ಜಡ್ ಕಡಿಮೆ ಆಗ್ತಾವೋ, ಹೆಂಗೆ ಶ್ಲೋಕಗಳನ್ನು ನಿರ್ಮಾಣ ಮಾಡ್ಯಾರ. ಇಬ್ಬರು ಮಾತಾಡಿದ್ರು. ಎಲ್ಲಿ ಗೊತ್ತದ ನಮ್ಗೆ? ಈಗ ಪಪ ಬಬ್ಬಮ್ಮ ತುಟಿ ಹಚ್ಚದ ಅಂದ್ರೆ ನೋಡೋಣ, ಅನ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಏಕದಮ್ ಶಾರ್ಟ್ ಬರ್ತಾ ಇದ್ದೇನೆ. ಇದು ಅವರಲ್ಲಿ ಅದ್ಭುತ ಡಿಸ್ಕಷನ್ ನಾನು ಕೇಳಿ ಸಿಗ್ತೀವ. ನನಗೆ ಎಷ್ಟು ಆನಂದ ಆತಂದ್ರೆ ನಾ ಪೂರ್ಣ ಬೇರೆನ ಅದೆ. ಬರೀ ಮ್ಯಾಥ್ಸ್ ಸೈನ್ಸ್ ಅಲ್ಲಪ್ಪ, ಪ್ರತಿಯೊಂದ್ರಾಗೂ ಸೈನ್ಸು ಮ್ಯಾಥ್ಸ್ ಅದ. ನಾವೇನರ ಕೇಳಿದ್ಗಳು ಏನಂತಾರೆ, ನಮ್ಮ ಆರ್ಟ್ಸ್ ಮ್ಯಾಥ್ಸ್ ಅಲ್ಲಪ್ಪ. ಹೌದಿಲ್ರಿ? ಏನರ ಕೇಳಿ ನಮ್ದು ಮ್ಯಾಥ್ಸ್ ಅಲ್ಲ, ಆರ್ಟ್ಸ್. ಈ ಆರ್ಟ್ಸ್ದವ್ರು ಕೋತಂಬರಿ ತೊಗೋಬೇಕಾದ್ರೆ ಯಾಕೆ ಎನ್ಕ್ವೈರಿ ಮಾಡ್ತೀರಿ? 1000 ಕೊಟ್ಟು ಬಿಡೋಕೆ ಕೋತಂಬರಿ ಕೊಡಪ್ಪ. ಯವ್ವ ಎಷ್ಟು? ನಂದು ಆರ್ಟ್ಸ್ ಅಂದಿರಿನ. 5 ರೂಪಾಯಿಗೆ 1, 10 ರೂಪಾಯಿಗೆ 3 ಇಲ್ಲನ. ಅಲ್ಯಾಕೆ ಭಿನ್ನ ರಾಶಿ ಮಾಡಿದ್ರಿ?
ಮನ್ಯಾಗ ಎಷ್ಟು ಮಂದಿ ಇದ್ದೀರಿ? 8 ಮಂದಿ ರೀ. ಒಬ್ಬೊಬ್ರಿಗೆ 2 ಚಪಾತಿ ಅಂದ್ರೆ 16 ಚಪಾತಿ ರೀ. 2 ಹೊತ್ತೆ ಅಂದ್ರೆ 32 ಚಪಾತಿ ರೀ ದಿವ್ಸಕ್ಕೆ. 1 kg ಗೋಧಿಗೆ ಇಷ್ಟು ರೊಕ್ಕ ರೀ, ಇಷ್ಟು ತಿಂಗಳಿಗೆ ಇಷ್ಟು ರೀ. ನನ್ನ ಪಗಾರ ಸಾಲೋದಿಲ್ಲ ರೀ. ಕಳಿ ಅಂತ ಯಾರು ಹೇಳಿದ್ರು? ಮಲ್ಟಿಪಲ್ ಮಾಡಂತ ಯಾರು ಹೇಳಿದ್ರು? ನಮ್ಗೆ ಏನಾಗದ, ಏನರ ಹೇಳಿದ್ಕೂಡ ಸಂಸ್ಕೃತ ಬೇಡ, ಮ್ಯಾಥ್ಸ್ ಬೇಡ, ಇಂಗ್ಲೀಷ್ ಬೇಡ, ಬೇಡ ಅನ್ನೋ ನಮ್ಮಲ್ಲಿ ರಗಡವ. ಬೇಕು ಅಂತ ಯಾವಾಗ ಅಂತೀರಿ? ಆವಾಗ ಕೇಳಲಿಕ್ಕೆ ಕಲಿಬೇಕು, ನೋಡ್ಲಿಕ್ಕೆ ಕಲಿಬೇಕು, ವಾಸನೆ ತಿಳಿಲಿಕ್ಕೆ ಕಲಿಬೇಕು, ಸ್ಪರ್ಶ ಜ್ಞಾನ ಆಗಬೇಕು, ತಿಂದಾಗ ರುಚಿ ಗೊತ್ತಾಗಬೇಕು. ನಾ ಎಷ್ಟೊತ್ತು ಹೇಳಿದ್ರು ಇದು ಹೆಂಗದ ಗೊತ್ತೇನೋ? ಜೇನುತುಪ್ಪ ಹೆಂಗಿರ್ತದೆ ರೀ? ಸಿಹಿ. ಉಪ್ಪು ಇದು ಹೆಂಗೆ? ಸಕ್ಕರೆ ಹೆಂಗಿರ್ತದೆ ರೀ? ಸಿಹಿ. ಬೆಲ್ಲ ಹೆಂಗಿರ್ತದೆ ರೀ? ಸಿಹಿ. ಮತ್ತೆಲ್ಲರಿಗೂ ಸಕ್ಕರೆ ಕೊಟ್ಟು ಎಲ್ಲರೂ ಜೇನುತುಪ್ಪವನ್ನು ತೊಗೊಳ್ರಿ ಅಂದ್ರೆ ಒಪ್ತಿರನ? ಅದು ಜೇನುತುಪ್ಪ ಅಲ್ಲ. ಅದು ಹೆಂಗೆ ಹೇಳ್ತೀರಿ? ಅದು ಸಿಹಿ, ಅದು ಸಿಹಿ, ಅದು ಸಿಹಿ. ಎಲ್ಲ ಸಿಹಿನ ಬರ್ಸಿರಲ್ಲ. ತಿಂದವ್ರಿಗೆ ಗೊತ್ತಾಗ್ತದ ಜೇನುತುಪ್ಪದ ಸಿಹಿ ಹೆಂಗದ, ಸಕ್ಕರೆ ಸಿಹಿ ಹೆಂಗದ, ಬೆಲ್ಲದ ಸಿಹಿ ಹೆಂಗದ. ಹಂಗೆ ಈ ಮಹಾಕವಿಗಳು, ಮಹಾಪುರುಷರು ಇವ್ರು ಕೊಟ್ಟ ಕಾಂಟ್ರಿಬ್ಯೂಷನ್ ಹೆಂಗದಂದ್ರೆ ಇಂಡಿವಿಜುವಲ್ ಆಗಿ ತಿಂದಾಗ ಗೊತ್ತಾಗ್ತವೆ ವಿನಃ ಹೋಲ್ಸೇಲ್ ಒಳಗೆ ಅವನು ಕವಿ ಇವನು ಕವಿ, ನಂದು ಕನ್ನಡ ಮೀಡಿಯಮ್, ಒಂದು ಇಂಗ್ಲೀಷ್ ಮೀಡಿಯಮ್ ಅಲ್ಲ. ಪ್ರತಿಯೊಂದು ಪ್ರತ್ಯೇಕವಾಗಿನ ತಿಳ್ಕೊಂಡಾಗ ನಮ್ಗೆ ಅದ್ಭುತ ಅನಿಸ್ತದ, ಇಲ್ಲರ ಅನಿಸೋದಿಲ್ಲ. ಕೊನೆ ಒಂದು ಪಿಕ್ಚರ್ಸಿಂದ ಮುಗಿಸ್ತೇನೆ. ಸಿ ದಿಸ್ ಇಸ್ ದ ಪಿಕ್ಚರ್. ನಿಮ್ಮ ಎದುರಿಗೆ ತೆಗಿತೇನೆ. ಎಸ್, ದಿಸ್ ಇಸ್ ಒನ್ ಪಿಕ್ಚರ್. ಏನು ಕೈ ಚಿತ್ರ ಹಿಂಗಿಟ್ಟ ತೆಗದ, ಹೌದಲ್ಲ? ಇದ್ರಾಗ ಏನದ? ಕರೆಕ್ಟ್. ಹೆಲ್ಪಿಂಗ್ ಲೈನ್ ಇನ್ನೊಂದು ಕೊಡ್ತೀನಿ, ಇನ್ನೊಂದು ಲೈನ್ ಹೆಲ್ಪಿಂಗ್ ಲೈನ್ ಕೊಡ್ತೀನಿ. ದಿಸ್ ಇಸ್ ಒನ್ ಮೋರ್ ಹೆಲ್ಪಿಂಗ್ ಲೈನ್. ಎರಡು ಕೈ, ಹೌದಲ್ರಿ? ಎರಡು ಕೈ ಅಷ್ಟ. ನೋಡೋಣ ಈಗ ಎಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಬನ್ನಂಜೆ ಗೋವಿಂದಾಚಾರ್ಯ ಆಗಲಿ, ದೇಶಪಾಂಡೆ ಆಗಲಿ, ಶತಾವಧಾನ ಆಗಲಿ, ಯಾರು ಇವ್ರು ಹೇಳಿದ್ದು ನಮ್ಗೆ ಒಮ್ಮೆಲೆ ಯಾಕೆ ತಿಳಿಯೋಂಗಿಲ್ಲ ಅಂದ್ರೆ ನಮ್ಮ ಪ್ರಕಾರ ತಿಳ್ಕೊಳ್ತೀವಿ. ಈಗ ತಿಳಿದಿದ್ದು ಹೆಂಗೆ ಕಾಣಿಸ್ತದೆ? ನಾ ತೆಗೆದದ್ದು ನೋಡಿದ್ರಿ ಹೆಂಗೆ ಕಾಣಿಸ್ತಿದ್ದು ಅಂದ್ರೆ ಈ ಕೈ ಹಿಂಗೆ ಕಾಣಿಸ್ತದೆ, ಕರೆಕ್ಟ್ ಅಂದ್ರೆ? ಈ ಕೈ ಹಿಂಗೆ ಕಾಣಿಸ್ತದೆ, ಹೌದನ್ರಿ? ಕರೆಕ್ಟ ನಾನು ತೋರಿಸಿದ್ದೆ? ಹಂಗಾರೆ ಇದು ಯಾವ ಕೈ ಇದೆ? ಬಲಗೈ. ಇದು ಯಾವ ಕೈ ಇದೆ? ವೆರಿ ಗುಡ್. ಈಗ ನಾ ಯಾವುದ್ರ ಮೇಲೆ ಕೈ ಇಡ್ತೀನಿ, ಎಡ ಅಥವಾ ಬಲ ಹೇಳಿದ್ರೆ ಸಾಕು. ನೋಡೋಣ, ಹೇಳ್ತೀರೇನಿಲ್ಲ? ಹೇಳಂಗಿಲ್ಲ. ಏನು ಮಾಡ್ತೀರಿ? ಏನೂ ಮಾಡೋದಿಲ್ಲ. ಯಾಕೆ ಹೇಳ್ಬೇಕ? ಹೌದಲ್ರಿ? ಅದರಿಂದ ಏನು ಉಪಯೋಗ ಅದ? ಹಿಂಗೆ ಅನ್ನೋರು ನೀವು ಯಾರೂ ಇಲ್ಲ. ಯಾಕಂದ್ರೆ ಇವತ್ತು ಮನೆಯೊಳಗೆ ಬೇಕಾದಷ್ಟು ಕೆಲಸ ಇದ್ರು ಕೂಡ ಬನ್ನಂಜೆ ಗೋವಿಂದಾಚಾರ್ಯದ ಹಿಂಗೆ ಕಾರ್ಯಕ್ರಮ ಹಿಂಗೆ ಸುಬ್ರಹ್ಮಣ್ಯ ಅವ್ರು ಮಾಡ್ತಾರಂದ್ರೆ ನಾವು ಎಲ್ಲನೂ ಬಿಟ್ಟು ಬಂದೀವಿ. ಯಾಕಂದ್ರೆ ನೀವು ವಿಶೇಷ ಅತಿಥಿಗಳಿದ್ದೀರಿ. ನೋಡೋಣ, ನಾನು ಕೇಳ್ತೇನೆ. ಈಗ ಇದು ಹಿಂಗದ, ಇದು ಹಿಂಗದ. ಇದು ಯಾವ ಕೈ ಇದೆ? ಯಾವ್ದ್ರಿ? ಇದು ರೀ? ವೆರಿ ಗುಡ್. ಈ ಸಲ ಸ್ವಲ್ಪ ಜೋರಾಗಿ ಹೇಳ್ತೀರಿ. ಇದು ಯಾವ ಕೈ ಇದೆ? ಇದು 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 ವೆರಿ ಗುಡ್. ನೀವು ಕರೆಕ್ಟ್ ಹೇಳಿದರೆ ಪ್ರತಿಯೊಬ್ಬರಿಗೆ 10 ರೂಪಾಯಿದಂಗೆ ನಾನು ಎಣಿಸಿ ಕೊಟ್ಟು ಹೋಗ್ತೇನೆ. ಈಗ ನಾ ಕಲಿಸೀನಿ, ನಿಮಗೆ ತಿಳಿದದ, ಆದರೂ ತಪ್ಪು ಹೊಳಿತೀರಿ. ಇದನ್ನು ಹೇಳ್ರಿ. ನಾ ಹಿಂಗೆ ಹೇಳಿದ್ರೆ, ಹಿಂಗೆ ಹೇಳಿದ್ರು ನೀವು ತಪ್ಪು ಹೇಳ್ತೀರಿ ಅಂದ್ರೆ ನೀವು ಸಿಟ್ಟು ಬರ್ತದೆ. ಕರೆಕ್ಟಾಗಿ ಹೇಳಿರಿ, ಹೌದಿಲ್ರಿ? ನೋಡೋಣ, ಇದು ಯಾವ ಕೈ ಇದೆ? ಬಲ. ಇದು ವೆರಿ ಗುಡ್. ಎರಡು ಒಂದೇ ಕೈ ಇಟ್ಟು ತೆಗೆದೀನಿ ಅಲ್ರಿ? ಇದನ್ನ ಹಿಂಗೆ ತೆಗೆದೀನಿ, ಇದನ್ನ ಹಿಂಗೆ ತೆಗೆದೀನಿ. ಗೊತ್ತಾಗಲಿಲ್ಲ ನೋಡ್ರಿ. ಮತ್ತು ಕೂತ್ಕೊಂಡು ನೋಡಿದ್ರಲ್ಲ, ನೋಡಿದ್ರು ಖರೆ, ನೀವು ಹೇಳಿದ್ದು ಕೇಳಿದ್ರಿ. ಅದಕ್ಕೆ ಏನು ಬೇಕದು ಕೇಳಬೇಡ್ರಿ, ನೀವು ಸ್ವತಂತ್ರ ವಿಚಾರ ಮಾಡಿರಿ. ಆವಾಗ ಬನ್ನಂಜಿಯವರು, ಬೇಂದ್ರೆಯವರು ಎಲ್ಲರೂ ಅರ್ಥ ಆಗ್ತಾರೆ. ಯಾರೋ ಹೇಳೋದ್ರಿಂದ ಕೇಳಿದ್ರೆ ಗೊತ್ತಾಗಂಗಿಲ್ಲ. ಹಂಗಾರೆ ಇದು ಎಡ ಬಲ ಅಲ್ಲ. ದಿಸ್ ಇಸ್ ಒನ್ ಬರ್ಡ್, ಇದು ಒಂದು ಬರ್ಡ್, ಇದು ಒಂದು ಬರ್ಡ್. ಈ ಬರ್ಡ್ಗೆ ಈ ಬರ್ಡ್ ಮಾರ್ಗದರ್ಶನ ಮಾಡ್ಲಿಕ್ಕೆ. ಈ ಬರ್ಡ್ ಅಂದ್ರೆ ಯಾವುದು? ತಾಯಿ, ಜನ್ಮ ಕೊಟ್ಟ ತಾಯಿ, ಪೋಷಣೆ ಮಾಡಿದ ತಂದೆ, ಮಾರ್ಗದರ್ಶನ ಜ್ಞಾನ ಕೊಟ್ಟ ಗುರುಗಳ ಪರಿಸರ. ಇವು ನಾಲ್ಕು
ಸರಿಯಾಗಿ ಇದಕ್ಕೆ ಮಾರ್ಗದರ್ಶನ ಮಾಡಿದ್ರೆ ಯಾವಾಗ ಬಾಲ್ಯಾವಸ್ಥೆ ಒಳಗೆ, ತಾರುಣ್ಯಾವಸ್ಥೆ ಒಳಗೆ, ಪ್ರೌಢಾವಸ್ಥೆ ಒಳಗೆ, ವೃದ್ಧಾಶ್ರಮದಲ್ಲಿ ಕೂಡ ವೃದ್ಧ ಸ್ಥಿತಿಯಲ್ಲಿ 4 ಸ್ಟೇಜ್ನೊಳಗೂ ಇವ್ರು 4 ಮಂದಿ ಮಾರ್ಗದರ್ಶನ ಅವಶ್ಯದ. ತಾಯಿ, ತಂದೆ, ಗುರು, ಪರಿಸರ. ಒಂದು ವೇಳೆ ಯಾರ ಅವ್ವಾಪ ಯಾರ ಯಾವ ಮಾಸ್ತರ ಅವಾಗೇನು ಬರ್ತದ, ಏನು ಪರಿಸರ ಕಡಿ ಹಾರಾಡಿದ್ವಿ. ಈ ಬರ್ಡ್ ಹೋತು ಮಾರ್ಗದರ್ಶನ ಮಾಡೋದು ಇದು ಒಂದ ಉಳಿತಂದ್ರೆ ಎಲ್ಲಿ ಬೇಕಲ್ಲಿ ನಮ್ಮನ್ನು ಯಾರು ಬೇಕಾದ್ರೂ ಹೊಡಿತಾರೆ, ಬೇಕಾದ್ರೂ ಹೊಡಿತಾರೆ. ಅದು ಇವ್ರ ಮಾರ್ಗದರ್ಶನವಾಗಿ ನಾವು ಬೆಳೆದದ್ದಾದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಹೋಗ್ರಿ, ಇಂಡಿಯನ್ಸ್ ಆರ್ ಗ್ರೇಟ್ ಆ್ಯಂಡ್ ಜೀನಿಯಸ್ ಪೀಪಲ್ಸ್, ಎಕ್ಸ್ಟ್ರಾರ್ನರಿ ಪೀಪಲ್ಸ್ ಅನ್ಸ್ಕೊತಾರೆ. ಇವತ್ತು ಸುಬ್ರಹ್ಮಣ್ಯ ಅವ್ರು ಮಾಡಿದ್ದೇನಂದ್ರೆ ಗ್ರೇಟ್ ಪರ್ಸ್ನಾಲಿಟೀಸ್ ಅವ್ರು ನೆನಪು ಹಾರಿಬಿಟ್ಟು ಗೊತ್ತದಲ್ಲ, ಬೇಂದ್ರವ್ರ ಗೊತ್ತದಲ್ಲ, ಎಲ್ಲಿದ್ರೆ ಅದೇ ಧಾರವಾಡದಾಗ ಏನು ಗೊತ್ತದ, ಏನು ಗೊತ್ತಿಲ್ಲ. ಒಂದು ಇನ್ಸ್ಟೆನ್ಸ್ ಯಾಕೆ ಗೊತ್ತಿಲ್ಲ ಅನ್ನೋದು ಹೇಳ್ತೀನಿ. ಸೈನ್ಸ್ದೊಳಗೆ ಪೋಯಮ್ ಬರ್ದಾರ. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನ ಅಂದ ಚಂದ ಆ ಕಂದ ಯಾರಿಂದ ಅಂದ. ಯಾರಿಗೆ ತಿಳಿಲಿಲ್ಲ ಅಂದ ಚಂದ ಕಂದ ಯಾರಿಗೆ ಗೊತ್ತಾಗ್ತದೆ. ಒಬ್ಬ ಹೆಣ್ಮಗಳು ಅವತ್ತು ನನಗೂ ಮನೆ ಕರ್ಕೊಂಡು ಹೋದ್ರು ತಂಗದಾಗ. ಆ ಹೆಣ್ಮಗಳು 4 ಹೆಣ್ಣು ಹಡ್ದಿದ್ಲು, 5ನೇದು ಹೆಣ್ಣು ಹಡ್ದಿದ್ಲು. ಅವ್ರ ಮನೆಗೆ ಹೋದ್ರು ಟಂಗ ತಗೊಂಡು. ಅವ್ರ ವಯಸ್ಸದ ಒಬ್ರಿದ್ರು. ಬರ್ರಿ ಮಾಸ್ತರ ಇಲ್ಲಿ ಬಂದ್ರಿ ಚಲೋ ಆತ, ಇಲ್ಲಿ ಈ ಕಡೆ ಅಂದ್ರೆ ನಿಮ್ಮ ಮನೆಗೆ ಬಂದಿನ ಬರ್ರಿ ಅಂದ್ರೆ. ಮತ್ತು ನಿಮ್ಮ ಸೊಸಿ ಅವಳಿ ಜವಳಿ 2 ಹಣ್ಣು ಹಡ್ದಾಳಲ್ಲ ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಕರೆ ಕೂಡ ಕೂತಾರ. ಇಮಿಡಿಯೇಟ್ಲಿ ಅವ್ರ ಮುಖ ಸಾಣದಾಕ ಒಂದು ನಮೂನಿ ಹೋಪ್ಲೆಸ್ ಒಪಿನಿಯನ್. ಅಲ್ಲಿ ಕೂತಾಳ ನೋಡ್ರಿ. ನಾನು ಒಳಗೆ ಕರ್ಕೊಂಡು ಹೋದ್ರೆ ಓದ್ಕೊಡಿನಕ್ಕೆ ಹಿಂಗೆ ಆಗ್ತದ. 4 ಹೆಣ್ಣಾಗ್ಯಾವ ಈಗಾಗಲೇ, ಅವಳಿ ಜವಳಿ ಹೆಣ್ಣು. ಪರಿಸ್ಥಿತಿ ಏನಾಗದ ಎಲ್ಲ ಮಾತಾಡಿದ್ರು, ನಾ ಎಲ್ಲ ಡಿಟೇಲ್ ಹೇಳೋದಿಲ್ಲ. ನಾನು ಹೇಳಿದ್ರೆ ನೀ ಹೆದರಬೇಡ, ನೀ ಮಹಾತಾಯಿ 2 ಶಕ್ತಿಗೆ ನೀನು ಅವತಾರ ಕೊಟ್ಟಿದ್ದಿ, ಜನ್ಮ ಕೊಟ್ಟಿದ್ದಿ, ಯರ್ ನಾಟ್ ಆರ್ಡಿನರಿ. ಅವರಿಬ್ಬರಿಗೆ ಹೇಳಿ ಹೊರಗೆ ಬಂದು ಆಕೆ ಹೇಳಿದ್ದು ಮತ್ತೊಂದು ಮದುವೆ ಮಾಡ್ಲಿಕ್ಕೆ ನಿಂತಾರೆ ನಮ್ಮ ಮನೆಯವರಿಗೆ. ನನ್ನ ಹಣೆ ಬಾರೇನು, ಹೆದರಬೇಡ. ಹೊರಗೆ ಬಂದರು. ನಿನ್ನ ಮಗ ಎಲ್ಲಿದ್ದಾನೆ? ಅಲ್ಲೇ ನಿಂತಿದ್ರು. ಇಲ್ಲೇ ಇದ್ದಾನೆ. ಅವ್ನು ಕೇಳಿದ್ರು ನಿನ್ನ ಟೈಮ್ ಅದನ್ನ ನಿಲ್ಲು 5 ನಿಮಿಷ. ಅದರ ಇವತ್ತು ಸಂಡೇ ಕಾಲೇಜ್ ಇಲ್ಲ, ಪ್ರೊಫೆಸರ್ ಇದ್ರೆ ಕಾಲೇಜ್ ಇಲ್ಲ, ಸೂಟಿ. 5 ನಿಮಿಷ ಒಂದು ಪ್ರಶ್ನೆ ಕೇಳ್ತೇನೆ, ನೀನೋ ಮತ್ತೊಂದು ಮದುವೆ ಮಾಡ್ಕೋತಿ ಅಂತ ಹೌದೇನೋ ಅಂದ್ರೆ ನೇರವಾಗಿ ಹಿರಿಯರೇ ಹೆಂಗೆ ಅಂತಾರ್ರಿ ಹಂಗ ನಮ್ಮ ಎಂಥದ್ದು 2ರ ನಡುವೆ ಇಟ್ಬಿಡೋದಪ್ಪ. ಒಳ್ಳೇದು ಮದುವೆ ಮಾಡ್ಕೊಂಡು ಅಕ್ಕಿನೂ ಹೆಣ್ಣು ಹಿಡಿದ್ರೆ ಏನು ಮಾಡ್ತಿ? ಅದು ಉತ್ತರ ಕೊಡಲಿಲ್ಲ. ಅವಾಗ ತಿಳ್ಕೊ, ಹೆಣ್ಣು ಹಡಿಲಿಕ್ಕೆ ನೀ ಕಾರಣ, ಹೆಣ್ಣು ಮಕ್ಕಳಲ್ಲ. ನೀ ಯಾಕೆ ಎಕ್ಸ್ ಕ್ರೋಮೋಸೋಮ್ ಕೊಡಲಿಲ್ಲಪ್ಪ? ವೈ ಕ್ರೋಮೋಸೋಮ್ ಕೊಡ್ಬೇಕಾಗಿತ್ತೆ. ಇಸ್ ವೆರಿ ಇಂಟ್ರೆಸ್ಟಿಂಗ್. ವೈ ಕ್ರೋಮೋಸೋಮ್ ಕೊಡ್ಬೇಕಿತ್ತೆ, ಗಂಡಾಗ್ತಿತ್ತೆ. ನೀನು ಎಕ್ಸ್ ಕ್ರೋಮೋಸೋಮ್ ಕೊಟ್ಟು ನಿನ್ನ ಜವಾಬ್ದಾರಿನ ಹೆಣ್ಣು ಹಡಲಿಕ್ಕೆ ಕಾರಣ ಆಗಿ ಅಕ್ಕಿನ ಹೊರಗೆ ಹಾಕ್ಲಿಕ್ಕೆ ನಿಂತೀರಿ, ತಪ್ಪಲ್ಲೇನ? ಆವಾಗ ಅವ್ರು ಹೇಳ್ತಾರೆ, ಓವಂ ಎಗ್ಗಿದ್ದಲೆ ಪರಮಪ್ಪ ಬಂದ, ಸ್ಪರ್ಮ್ ಎಗ್ಗಿದ್ದಲ್ಲಿ ಸ್ಪರ್ಮ್ ಬರ್ತದ. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಆ ಕಂದ ಯಾರಿಂದ ಅಂದ? ನಾನು ಅವನಿಂದ ಏನು ಅಪ್ಪನಿಂದಪ್ಪ ಅಂತ ಕೇಳ್ತಾನಪ್ಪ ಅವ. ಸೀದ ಪೋಯಮ್. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಚಂದ ಆ ಕಂದ ಯಾರಿಂದ ಅಂದ. ಸೀದ ಬ್ಯೂಟಿ. ನಾವಿದು ಓದಂಗಿಲ್ಲ. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಚಂದ, ಏನಿದೆ ಅಂದ ಚಂದ ಕಂದ ಏನಿದೆ? ಹಿಂಗೆ ಒಳಗೆ ಯಾವಾಗ ಹೋಗ್ತೀವಿ. ಹಿಂಗಾಗಿ ಬನ್ನಂಜಿಯವ್ರಿಗೆ ಅವ್ರಿಗೆ ಯಾಕೆ ಕ್ಲೋಸ್ ಇತ್ತು ಅಂದ್ರೆ, ಬನ್ನಂಜಿಯವ್ರು ಹಿಂಗೆ ಒಳಗೆ ಬರ್ತಿದ್ರು ಸಂಸ್ಕೃತಿಯನ್ನು ತೊಗೊಂಡು. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್. ಇವರು ಅಷ್ಟು ಗ್ರೇಟ್. ಇಬ್ಬರು ಕೂತಾಗ ಏನು ಅದ್ಭುತ ಇತ್ತು. ಬೇಂದ್ರೆಯವ್ರು ತುಂಬ ಕುತೂಹಲ ಇತ್ತು. ವಿಷ್ಣು ಸಹಸ್ರನಾಮ ಅಂತ ತಿಳ್ಕೊಂಡು ಧಾರವಾಡಕರ್ ಅವ್ರಿಗೆ ಅಂದರು. ಅಂದಮೇಲೆ ಎಲ್ಲ ಅಂದರು 50ರ ತನಕ ನಿಲ್ಲ ಅಂದರು. ಯಾಕೆ ಈಗ 50ನೇ ದಂದಲ್ಲಿ ಮಧ್ಯದ ಅನ್ಬೋದನೋ ಅಂದ್ರೆ ಇಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ, ಇಲ್ಲರಿ ನಮ್ಗೆ ಹಂಗೆ ಕಲಿಸ್ಯಾರ್ರಿ. ಸೈಂಟಿಫಿಕ್ ಪ್ರೂಫ್ ಹೇಳಿದ್ರು. ಕೆಮಿಸ್ಟ್ರಿ ಒಳಗೆ 1ನೇದು 51ನೇದು 51 ಅಯೋಡಿನ್ ಅಂತೇಳಿ 1ನೇದು ಹೈಡ್ರೋಜನ್ ಅಂತೇಳಿ 92 ಯುರೇನಿಯಂ. ಯಾಕೆ ಹಂಗೆ ಬಂತು? ಹಂಗೆ ಬರ್ಬೇಕಂತದ ಇಲ್ಲ, ಹಂಗೆ ಇಲ್ಲಿಯೂ ಕೂಡ ಹಂಗೆ ಅದು ಅನ್ನೋದು ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ರು.
ಈ ಒಂದು ಸಂಸ್ಕೃತ ವಿದ್ವತ್ವವನ್ನು ಬೇಂದ್ರೆಯವರು ಬನ್ನಂಜಿಯವರು ಹೆಂಗೆ ಹಂಚಿಕೊಡ್ತಿದ್ರು ನನಗೆ ಭಾಳ ಗೊತ್ತಾಗದೆ ಹೋದ್ರು ಕೂಡ ಗೊತ್ತಾಗೇ ಇಲ್ಲ ಅನ್ರಿ. ಆದ್ರೆ ಇಬ್ಬರು ಮಾತಾಡೋದು ಎಷ್ಟು ಯಾವ ಲೆವೆಲಿಗೆ ಹೋಗ್ತಿದ್ರು, ಅದ್ಭುತ. ಆದ್ದರಿಂದ ಇಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ಇನ್ನೊಮ್ಮೆ ಬೇಂದ್ರೆಯವ್ರ ಬಗ್ಗೆ ಮಾತಾಡೋಣ. ಬನ್ನಂಜಿಯವರು ನಾವು ಅದಕ್ಕೆ ಒಂದು ಸ್ವಪ್ನ ದರ್ಶನ ದೇವಿ ನೀವು ನೋಡ್ಬೇಕಂದ್ರೆ ನಾನು ತೋರಿಸ್ಬೋದು, ಪ್ರಿಂಟ್ ಮಾಡಿದ್ದೀನಿ. ನನಗೆ ಅದ್ಭುತ ಅನ್ನಿಸ್ತದೆ. ಆಮೇಲೆ ಉಡುಪಿ ಊಟ ಮಾಡೋದನ್ನು ಕಲಿಸಿದರು ಬನ್ನಂಜಿಯವರ ರುಚಿ ಹೆಂಗಿರ್ತದೆ ಅದನ್ನು ನೋಡೀನಿ. ಅವ್ರ ವಿದ್ವತ್ವವನ್ನು ಬೇಂದ್ರೆಯವ್ರ ಜೊತೆ ಹಂಚಿಕೊಳ್ಳೋ ಮುಂದೆ ನನಗೆ ಎಷ್ಟೆಷ್ಟು ತಿಳಿತದೆ. ಸಣ್ಣ ಹುಡುಗರು ನೋಡ್ರಿ ಕೈ ಹಾಕಿ ಒಂದು ತುತ್ತ ತಿಂತಾರೆ, ಖಾರ ಬೇಡ, ಇದು ಶೀ ಬೇಡ ಅಂತಾರಲ್ಲ, ಹಂಗೆ ನಂದು ಆಗ್ಯದ. ನಾ ಏನು ದೊಡ್ಡ ಪಂಡಿತ ಏನಲ್ಲ, ಆದರೆ ಮಾಸ್ತರ್ ಇರೋದ್ರಿಂದ ಸ್ವಲ್ಪ ಎಲ್ಲ ಇದನ್ನು ಕೂಡಿಸಿ ಸಾವಕಾಶ ಹೇಳೀನಿ. ಆದರೆ ನೀವು ಎಕ್ಸ್ಟ್ರಾರ್ನರಿ ಇದ್ದೀರಿ, ಇದನ್ನು ನಾವು ಯಾವಾಗ ಸ್ಟಡಿ ಮಾಡೋದಿಲ್ಲ ಆವಾಗ ನಾವು ನಮಗೆ ಅನ್ಯಾಯ ಮಾಡಿಕೊಂಡಂಗೆ ಅನ್ನೋಂಥ ಭಾಗದಿಂದ ಇವತ್ತು ಅವ್ರು 90 ವರ್ಷ ಇಸ್ ಅ ಗ್ರೇಟ್ ಥಿಂಗ್ ಅನ್ನುವಂಥ ಭಾಗದಿಂದ ನಾವೆಲ್ಲರೂ ಇಲ್ಲಿ ಕೂಡಿವಿ. ಅದಕ್ಕೆ ಸಹಾಯ ಮಾಡಿದಂಥ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಆ್ಯಂಡ್ ಇವತ್ತು ಟಾಪ್ ಮೋಸ್ಟ್ ಎಕ್ಸ್ಟ್ರಾರ್ನರಿ ಗಂಗಾವತಿ, ಆನಂತರ ಇವರು ಪ್ರಾಣೇಶನ ಅಂದ್ರೆ ನಗಿ ಬರ್ತದ, ಇಲ್ಲ ನಗಿನ ಬರಂಗಿಲ್ಲ. ಅವ್ರಿಗೆ ಬಂದು ನಿಂತು ಕೂಡ ನಾಲ್ಕು ಅಂದ್ರೆ ಜೀವಂತದ ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾಣೇಶ್ವರ, ಶತಾವಧಾನಿಗಳು ಆ್ಯಂಡ್ ವೆಂಕಟೇಶ್ ಅವರು 2006 ನನಗೆ ಅವರು ಭಾಳ ಕ್ಲೋಸ್ ಪರಿಚಯ ಬಂತು. ಹಂಪಿ ಯೂನಿವರ್ಸಿಟಿ ಎಲ್ಲ ಪುಸ್ತಕ ಮಾಡಿದ್ವಿ, 2,000 ಪಿಕ್ಚರ್ ತೆಗೆದುಕೊಟ್ಟೆ ನಾನು. ಆವಾಗ ಪರಿಚಯ ಆದಮೇಲೆ ಇದು ಒಂದು ಮ್ಯಾಗಝಿನ್ ಮಂತ್ಲಿ ಬರ್ತಿತ್ತು, ವಿಜ್ಞಾನ ಸಂಗಾತಿ, ಅದು ಚೀಫ್ ಎಡಿಟರ್ ಅಂತ ಮಾಡಿದ್ರು. ಹೀಗೆಲ್ಲರ ಜೊತೆ ಮಾಡಿದಾಗ ನಾನು ತುಂಬ ಕಲಿತೀನಿ. ಇಲ್ಲಿ ಯಾರ್ಯಾರು ಕೂತಾರ ಎಲ್ಲರೂ ನನಗೆ ಆಗಲಿ ಗೌರವಶಾರ ಎಲ್ಲ ಮಾಡ್ಯಾರ. ಇವತ್ತು ಅದ್ಭುತವಂತ ಗೌರವ, ಇದಕ್ಕಿಂತಲೂ ಹೆಚ್ಚು ಅವಾರ್ಡ್ ಸಿಗ್ತಾವ್ರೆ. ಆದರೆ ಅವರು ಅವಾರ್ಡ್ಸ್ನೊಳಗೆ ನಿಂತೇ ಇಲ್ಲ. ಹೀಗಾಗಿ ಏನಾಗ್ತದೆ, ನಮಗೆ ಸಿಕ್ಕದನ್ನು ಖುಷಿ ಆಗ್ತದೆ. ಅವ್ರ ಶತಾವಧಾನಿಗಳು ಅವತ್ತೇನು ಬೇರೆ ಬೇರೆ ವಿಷಯ ಒಮ್ಮೆಲೆ ತೊಗೊಂಡು ಹೇಳಿದ್ರಲ್ಲ, ಅವತ್ತ ಎಲ್ಲ ಅವಾರ್ಡ್ ನಮ್ಗೆ ಕೊಡ್ಲಿಕ್ಕೆ ಇರುವುದಿಲ್ಲಲ್ರಿ. ಹೀಗಾಗಿ ಸ್ವಲ್ಪ ವಿಚಾರ ಮಾಡ್ತೀನಿ, ನಾಳೆ ಕೊಟ್ಟರೆ ಅಂತ. ಹಂಗಾಗಿಲ್ಲ, ಅವ್ರಿಗೆ ಅವಾರ್ಡ್ ಬಂದದ್ದು ದೊಡ್ಡದಲ್ಲ, ಕೊಟ್ಟವ್ರಿಗೆ ತಿಳಿತಲ್ಲ ಅದು ಆನಂದ. ಹೀಗಾಗಿ ನಿಮಗೆಲ್ಲರಿಗೂ ಸುಬ್ರಹ್ಮಣ್ಯವರು ಕೂಡ ಇವತ್ತು ಎಕ್ಸಲೆಂಟ್ ಪ್ರೋಗ್ರಾಮ್ ಮಾಡ್ಯಾರ. ಆನಂದ ನಮ್ಮ ಮಿತ್ರರನ್ನು ಕರ್ಕೊಂಡು ಬಂದರು. ಎಲ್ಲರಿಗೂ ಅನಂತ ನಮನಗಳನ್ನು ಹೇಳಿ ಸ್ವಲ್ಪ ಹೆಚ್ಚಿಗೆ ಟೈಮ್ ತೊಗೊಂಡದಕ್ಕೆ ಕ್ಷಮಿಸಬೇಕು ಅಂತ ಹೇಳಿ ನನ್ನ